ನಂದಿನಿನ ಎಲ್ಲಿ ಅಂತ ಹುಡುಕ್ಲೆ. ಆವತ್ ರಾತ್ರಿ ಅವಳು ನೋಡಿದ ತಕ್ಷಣ ಅವಳ ಕತೆ ಮುಗಿಸ್ಬಿಡ್ಬೇಕಿತ್ತು, ಅಥವಾ ವೀರುನ ಕರ್ಕೊಂಡು ಹೋಗಿ ತೋರಿಸ್ಬೇಕಿತ್ತು. ಎಲ್ಲ ಹಾಳಾಗೋಯ್ತು. ಒಂದ್ ಕಡೆ ನಂದಿನಿ, ಇನ್ನೊಂದ್ ಕಡೆ ಈ ಶ್ರಾವಣಿ, ಸಾವಿತ್ರಿ. ಎಲ್ರೂ ನನ್ನ ಮೇಲೆ ಸವಾರಿ ಮಾಡಿ ಮೆರೀತಿದ್ದಾರೆ. ನಾನು ವೀರು ನಂಬಿಕೆನ ಕಳ್ಕೊಂಡು ಕಸಕ್ಕಿಂತ ಕಡೆ ಆಗೋಗಿದೆ. ಒಡವೆ ಕಳ್ದೋಯ್ತು ಅಂತ ಹೇಳ್ತಿದ್ರಲ್ಲ, ಸಿಕ್ತಾ? ಇಲ್ಲ, ಸಿಕ್ಕಿಲ್ಲ. ಅದು ಸಿಗೋದು ಇಲ್ಲ. ನೀನ್ ಕಳ್ದೋಗಿದೆ ಅಂತಿದ್ದಲ್ಲ, ಆ ಒಡವೆ ಇದೆ ತಾನೆ? ಇದು ನಿನಗೆ ಹೆಂಗ್ ಸಿಕ್ತು? ನೀನೇನು ಅಂತ ಗೊತ್ತಾದ್ಮೇಲೂ ಈ ಪ್ರಶ್ನೆ ಕೇಳ್ತಿದ್ಯಲ್ಲ ವಿಜಯಾಂಬಿಕಾ. ಮನೇಲಿ ವಿಷ ಸರ್ಪ ಇರ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು ತಾನೆ? ವಂದನ, ಈ ಕೂಗಾಡೋದು, ಅರ್ಚಾಡೋದು ಇದೆಲ್ಲ ಮುಗ್ದೋಯ್ತು. ಇನ್ಯಾಕೆ ಏನೇ ಇದ್ರು ತೆಪ್ಪನ ಉಟ್ಕೊಂಡು ಮನೆಯಲ್ಲಿ ತೆಪ್ಪಗೆ ಬಿದ್ದಿರ್ಬೇಕು. ಅಟ್ಟೆಯ ಅತಿ ಆಯ್ತು ನಿಮ್ಮಿಬ್ಬರದು. ಇನ್ ಮುಂದೆ ಎಲ್ಲ ಅತಿಯಾಗೇ ಇರುತ್ತೆ. ಸುಳ್ಳು ಹೇಳ್ಬೇಕು ಅಂತ ಪ್ಲಾನ್ ಮಾಡಿ ಈ ಒಡವೆ ಕಳ್ದೋಯ್ತು ಅಂತ ನಾಟಕ ಮಾಡಿದೆ. ಒಡವೆ ಕಳ್ದೋಗಿದೆ ಅಂದ್ಮೇಲೆ ಅದನ್ನ ಮುಚ್ಚಿಡ್ಬೇಕು ತಾನೆ? ಅದನ್ನೇ ಮರ್ತೋಗ್ಬಿಟ್ಟಿಯಲ್ಲ. ಬರ್ತಾ ಬರ್ತಾ ಯಾಕೋ ಪೆದ್ದಿ ಆಗ್ಬಿಟ್ಟಿದ್ಯಾ ವಿಜಯಾಂಬಿಕಾ. ಅಲ್ಲ ಅತ್ತೆ, ನೀವು ಸುಳ್ಳು ಏನಕ್ಕೆ ಹೇಳಿದ್ರಿ? ಮನೆಯವ್ರನ್ನೆಲ್ಲ ಸೇರಿಸಿ ಒಡವೆ ಕಳ್ದೋಯ್ತು ಅಂತ ನಾಟಕ ಮಾಡ್ತಿದ್ದೀರಾ ಅನ್ಮ್ಯಾಕೆ ಇದರಿಂದ ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡೇ ಹೇಳಿರ್ತೀರಾ ಅಲ್ವೇ? ಆರೋಪನ ಜಾನಕಿಯವ್ರ ಮೇಲೆ ಹಾಕ್ಬೇಕು ಅನ್ನೋದೇ ನಿನ್ನ ಉದ್ದೇಶ ತಾನೆ? ನಾವ್ಯಾರು ಜಾನಕಿ ಅವ್ರ ಮುಖನ ನೋಡಿಲ್ಲ, ಆದ್ರೆ ನೀವು ಮಾತ್ರ ಅವ್ರ ಮುಖನ ಹೆಂಗಾರು ಮಾಡಿ ಎಲ್ರಿಗೂ ತೋರಿಸ್ಬೇಕು ಅಂತ ಅಟಕ್ ಬಿದ್ದೀವ್ರಿ. ಯಾಕೆ ಹೇಳು ವಿಜಯಾಂಬಿಕಾ. ಇದ್ದಕ್ಕಿದ್ದಂಗೆ ಜಾನಕಿ ಅವ್ರನ್ನ ಟಾರ್ಗೆಟ್ ಮಾಡಿದ್ಯಾಕೆ? ನಾನು ಯಾರನ್ನೂ ಟಾರ್ಗೆಟ್ ಮಾಡ್ತಿಲ್ಲ. ನನಗೇನು ಗೊತ್ತಿಲ್ಲ, ನನ್ನನ್ನೇನು ಕೇಳಬೇಡಿ.